ವಾರ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರೋ ನಮ್ಮ ಅಂತಂದಿರಿಗೆ ನಾನು ಇವತ್ತು ಕರ್ಕೊ ಹೋಗ್ತಾ ಇದ್ದೀನಿ ಮೇಲ್ಕೋಟೆ ಅನ್ನೋ ಪ್ಲೇಸ್ಗೆ. ಒನ್ ಡೇ ಪ್ಲಾನಿಂಗ್ ಬಂತು ಅಂದರೆ ಆರಾಮಾಗಿ ಮೇಲ್ಕೋಟೆ ಪೂರ ಸುತ್ತಾಡ್ಬೋದು. ಏಕೆಂದರೆ ಮೇಲ್ಕೋಟೆಯಲ್ಲೇ ಬೇಜಾನ್ ಪ್ಲೇಸ್ಗಳಿದೆ ನೋಡೋ ಅಂಥದ್ದು. ಅದೇ ರೀತಿ ನಾವು ಬೆಂಗಳೂರಿಗೂ ಆಗಿರೋದು ಮೈಸೂರಿಗಾಗಲಿ ಹೋಗೋ ದಾರಿಗಳಲ್ಲೇ ಬೇಜಾನ್ ದಾರಿಗಳಿದ್ದಾವೆ. ಅದರಲ್ಲಿ ಮೊದಲನೇದು ಮೇಲ್ಕೋಟೆಯಲ್ಲಿರುವಂಥ ಪ್ಲೇಸ್ಗಳು ನೋಡೋದ. ಕಲ್ಯಾಣಿ ಫಸ್ಟು ನಾವು ಮೇಲ್ಕೋಟೆಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಕಲ್ಯಾಣಿ ಸಿಗುತ್ತೆ. ಕಲ್ಯಾಣಿಯಿಂದ ನೋಡ್ತಿದ್ದಂಗೆ ಡೈರೆಕ್ಟಾಗಿ ಮೇಲ್ಕೋಟೆನೇ ಡೈರೆಕ್ಟಾಗಿ ಕಾಣಿಸುತ್ತೆ ನಮಗೇನೆ. ಮೇಲ್ಕೋಟೆನೇ ಬೇಜಾನ್ ಮೂವಿಗಳಿದೆ, ಅದರಲ್ಲೂ ಈ ಕಲ್ಯಾಣಿಗಳೂ ಬೇಜಾನ್ ಶೂಟಿಂಗ್ಗಳಾಗಿದ್ದಾವೆ. ಅದೇ ಥರ ಮುಗಿಸ್ಕೊಂಡು ಆರಾಮಾಗಿ ಎಷ್ಟೋ ಜನ ವೆಡ್ಡಿಂಗ್ ಶೂಟಿಂಗು ಮತ್ತು ಬೇರೆ ಥರದ ಎಲ್ಲ ಥರ ಶೂಟಿಂಗ್ಗಳು ನಡೀತದೆ. ಅದಾದಮೇಲೆ ಅಕ್ಕ ತಂಗಿ ಕೊಳ ಇಲ್ಲಿ ಹೋಗಿ ನಾವು ಹೇಳೋದಕ್ಕಿಂತ ನೀವು ಅಲ್ಲೇ ಒಂದಪ್ಪ ಹೋಗಿ ಅಲ್ಲಿನ ಚರಿತ್ರೆನ ಒಂದಪ್ಪ ಓದಿ ತಿಳ್ಕೊಂಡ್ರೆ ಅದೊಂಥರ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅದಾದ್ರಿಂದ ಮುಗಿಸ್ಕೊಂಡು ನಾವು ರಾಜಗೋಪುರ, ಇದೇ ಪ್ಲೇಸಲ್ಲಿ ಬೇಜಾನ್ ಮೂವೀಸು ಹಾಗೆ ಶಾರ್ಟ್ ವೀಡಿಯೋಸ್ಗಳಲ್ಲೂ ಅಷ್ಟೇ ಬೇಜಾನ್ ನೋಡ್ಬೋದು ನೀವು. ಇದೇ ರೀತಿಯಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಹಾಗೆ ಹಿಟ್ಟಾಗಿರೋ ಸುಮಾರು ಪ್ಲೇಸ್ಗಳು ನೋಡ್ಬೋದು ನೀವು ಇಲ್ಲೇ. ಮಂತು ನೋಡ್ತಂದ್ರೆ ಮೇಲ್ಗಡೆ ಹತ್ತಕ್ಕೂ ಸ್ಟೆಪ್ಸ್ ಎಲ್ಲ ಇದೆ. ಒಂದೇ ಆರಾಮಾಗಿ ವ್ಯೂಸ್ ಎಲ್ಲ ಒಳ್ಳೊಳ್ಳೆ ಫೋಟೋಸ್ಗೆ ವೀಡಿಯೋಸ್ಗೆ ಒಳ್ಳೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಇದೂ ಕೂಡ ಬಂದು ಆರಾಮಾಗಿ ಫೋಟೋಸು ವೆಡ್ಡಿಂಗ್ ಶೂಟಿಂಗ್ಸು ಮತ್ತೆಲ್ಲ ಬರ್ಡೇಗೆ ಅಲ್ಲಿ ಯಾವುದೇ ರೀತಿಯಾದ ಬಂದು ಮಾಡ್ತಂದ್ರೆ ಯಾವುದೇ ರೀತಿ ತೊಂದರೆನೂ ಇರೋಲ್ಲ. ಇಲ್ಲಿ ಆರಾಮಾಗಿ ಬಂದು ವೆಡ್ಡಿಂಗು ಫೋಟೋಸು ಆರಾಮಾಗಿ ಇದು ಮಾಡ್ಕೋಬೋದು. ಅದೇ ರೀತಿ ನಾವು ಹೋಗಿ ಸ್ವಲ್ಪ ವೀಡಿಯೋ ಎಲ್ಲ ತಗೊಂಡು ನಾವು ಸ್ಟೈಲಾಗೆಲ್ಲ ಇದು ಮಾಡಿ ಇದ್ದಿರೋ ಸೀತೆಗೆ ದಾಹ ಆಡ್ತಿದೆ ಅಂತ ಹೇಳ್ಬಿಟ್ಟು ರಾಮ ಬಾಣ ಬಿಟ್ಟಿರೋ ಜಾಗ ಅಂತ ಇಲ್ಲೊಂದಿದೆ. ಅದೇ ಜಾಗದಲ್ಲಿ ಈ ಪ್ಲೇಸು ಇರೋದು. ಇಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ, ಆದರೆ ಹುಷಾರಾಗಿರಿ, ಯಾರು ಕೂಡ ಮುಂದೆ ಹೋಗ್ಬೇಡವೆ. ಸ್ಟೆಪ್ ಹತ್ತಿಸ್ಕೊಂಡು ಹೋಗ್ತಿದ್ದಂಗೆ ನೀವು ಮೇಲ್ಗಡೆ ಇರುತ್ತೆ, ಅದು ಮೇಲ್ಗಡೆಯಿಂದ ಸ್ವಲ್ಪ ಮೆಟ್ಲತ್ತಿ ನೀವು ಇನ್ನೊಂಚೂರು ಕೆಳಗಡೆ ಹೋಗ್ಬೇಕು. ಮೆಟ್ಲು ಹತ್ಬೇಕಾದ್ರು ಅಷ್ಟೇ ಹುಷಾರಾಗಿ ಹೋಗಿ. ಏಜ್ ಆಗಿರೋರು ಮತ್ತು ಇನ್ನೊಂದು ಇರೋರು ಹುಷಾರಾಗತ್ತಿ. ಅಲ್ಲಿಂದ ಬಂದು ಇರ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ ಕೊಳ ಇದೆ. ಇದೇ ಜಾಗನೇ ಸೀತೆಗೆ ನೀರು ಇದು ಮಾಡೋಕ್ಕೋಸ್ಕರ ರಾಮ ಬಾಣ ಬಿಟ್ಟಿರೋ ಜಾಗ ಇದು. ಇಲ್ಲಿಂದನೇ ನೀರು ಬಂದು ಎನಿ ಟೈಮ್ ನೀವು ಯಾವುದೇ ಬೇಸಿಗೆಲ್ಲಾರ ಬನ್ನಿ ಏನಾರ ಇರಿ, ಇಲ್ಲಂತೂ ಎನಿ ಟೈಮ್ ನೀರು ಇದ್ದೇ ಇರುತ್ತೆ. ಅಲ್ಲಿಂದ ಮುಗಿಸ್ಕೊಬರ್ತಾರೆ ರಾಮ ಮತ್ತು ಲಕ್ಷ್ಮಣ ಆಂಜನೇಯ ಸ್ವಾಮಿಯವ್ರದ್ದು ಇಲ್ಲಿದೆ. ನಿಮ್ಮ ಮನಸ್ಸಲ್ಲಿ ಏನೇ ಅನ್ಸ್ಕೊಂಡು ಅಲ್ಲೊಂದು ಕಾಯಿನಾರು ಸರಿ ಇಲ್ಲ 10 ರೂಪಾಯಿಂದು ನೋಟಾರು ಸರಿ ಅಂಟಿಸ್ಬಿಟ್ಟು ಬಂತು ಅಂದರೆ ಅದು ನಿಮಗೆ ಈಡೇರುತ್ತೆ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಕೊಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.